ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ, ನಮ್ಮ ಯಜಮಾನ್ರು ಬರೋಬ್ಬರಿಲ್ಲ, ನಾ ವಾಪಸ್ ಅವ್ರ ಕಡೆ ಹೋಗಂಗಿಲ್ಲ. ಪಲ್ಲವಿ, ನೀನೇನು ತಲೆ ಕೆಡ್ಸ್ಕೊಬೇಡ. ನಿನ್ ಗಂಡ ಎಷ್ಟೇ ಕಿತ್ತೋದೋನಾಗಿದ್ರು ಅವನ್ನ ನಾನ್ ರಿಪೇರಿ ಮಾಡ್ತೀನಿ. ಮಿಂಚು, ರಿಪೇರಿ ಮಾಡೋ ಕೆಲ್ಸ ಯಾವಾಗ ಕಲ್ತೆ? ತಲೆ ಕೆಟ್ಟೋ ಜಾಸ್ತಿ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ. ನನ್ನ ನೋಡ್ಕೊಂಡು ತಲೆ ಕೆಟ್ಟೋಳು ಅಂತಿದ್ಯಾ? ನನಗ್ ತಲೆ ಕೆಟ್ಟಿದ್ಯಾ? ನಾನೆಲ್ಲ ಹಂಗಂದೆ ಅದ್ಕೆ ಮೆತ್ತಿಗೆ. ಅಯ್ಯ, ಅದೇನೋ ಅಂತಾರಲ್ಲ, ಸೇಫ್ಟಿ ಪಿನ್ ಕಳ್ಳಿ ಯಾರು ಅಂದ್ರೆ ಯಾಗ್ಲೋ ಮುಟ್ ನೋಡ್ಕೊಂಡ್ರಂತೆ. ಮಿಂಚು, ನೀನ್ ಹೇಳಿದ್ ನನಗೆ ಅಂತ ನನಗ್ ಗೊತ್ತು. ನಾನ್ ನಿಮ್ಗೆ ಹೇಳಿಲ್ಲ, ಅದ್ಕೆ ನಿಮ್ಗೆ ಹೇಳಿದೀನಿ ಅಂತ ಅನ್ಕೊಂಡ್ರೆ ಅನ್ಕೊಳ್ಳಿ. ಎಷ್ಟು ಮಾತಾಡ್ತೀಯ ನೀನು? ಚಂದಕ್ಕಿಂತ ಚಂದ ನೀನೆ ಸುಂದರ, ನನ್ನ ನೋಡ ಬಂದ ಬಾಲ. ರೀ ಸ್ವಾಮಿ, ಇನ್ನು ಮೇಲೆ ನನ್ನ ಜೀವನದಲ್ಲಿ ಯಾವತ್ತೂ ಈ ಹಾಡು ಹಾಡಲ್ಲ. ಅಣ್ಣ, ಏನಣ್ಣ ಇವತ್ತು ಇಷ್ಟೊಂದ್ ಖುಷಿಯಾಗಿದ್ಯಾ? ಏನ್ ವಿಷಯ? ಯಾರ ಸುಂದ್ರಿ ಸಿಕ್ಕಿರ್ಬೇಕು. ನಿಜ ಹೇಳಿ ಗೌಡ್ರೆ, ಸುಂದ್ರಿ ಸಿಕ್ಕಿದಾಳ? ಸುಮ್ನೆ ಕೂತ್ಕೊಡ್ರಿ, ನಿಮಗ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನನಗೆ ಕಾಂತರಾಜು ಸಿಕ್ಕಿದ್ದ. ಶಿವನ ಸಿದ್ದಾರೂಢ ಅವ್ರು ಸಿಕ್ಕಿದ್ರ? ಏನಂದ್ರು? ಮನಿಗ್ ಬರ್ತೀನಂದ್ರ, ನಂಗ್ ಹೊಡಿತೀನಿ ಅಂದ್ರ, ನಾನ್ ಕೊಲೆ ಮಾಡ್ತೀನಿ ಅಂದ್ರ. ಅಯ್ಯೋ, ಅವನು ಹಾಗೇನು ಹೇಳಿಲ್ಲ. ನೋಡಿ ಸರ್, ದಯವಿಟ್ಟು ಕೈ ಮುಗಿತೀನಿ, ನನ್ನ ಹೆಂಡತಿನ ನಾನ್ ಚೆನ್ನಾಗಿ ಸಾಕ್ತೀನಿ, ನನ್ ಜೊತೆ ಕಳಿಸ್ಕೊಡಿ ಅಂದ. ಅಯ್ಯೋ ಅಣ್ಣ, ಯಾವ್ದೇ ಕಾರಣಕ್ಕೂ ನಂಬೇಡ, ಅವ್ನ್ ದೊಡ್ಡ ಸುಲ್ಪುರ್ಕ. ಅಯ್ಯೋ ಇಲ್ಲವ ತಂಗಿ, ಅವನ ಕಣ್ಣಲ್ಲಿ ಋಷಭಾವತಿ ನದಿ ದಳ 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 ಅಂತ ಹರಿತಾ ಇತ್ತು. ನೀನ್ ರೆಕಾರ್ಡ್ ಮಾಡ್ಕೊಂಡ್ಯಾ? ಮಾಡ್ಕೊಂಡಿದೀನಿ. ನಿಜವಾಗ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದೀರೇನ್ರಿ? ಇಲ್ಲ ಮೇ, ರೆಕಾರ್ಡ್ ಎಲ್ಲ ಯಾಕೆ ಬೇಕು? ಡೈರೆಕ್ಟ್ ಆಗಿ ಅವನಿಗೆ ಫೋನ್ ಮಾಡಿ ಅವನ ಬಾಯಿಂದೇನೆ ಮಾತಾಡಿಸ್ತೀನಿ. ಮಾಡಿ. ಹಲೋ ಕಾಂತರಾಜು, ನೋಡಪ್ಪ, ನಮ್ಮ ಮನೆಯವರು ಎಲ್ಲರ ಜೊತೆನೂ ಮಾತಾಡಿದೀನಿ, ನಿನ್ನ ಹೆಂಡತಿಗೂ ತಿಳಿಸಿ ಹೇಳಿದೀನಿ. ಬಂದು ಅವಳ ಜೊತೆ ಪ್ರೀತಿಯಿಂದ ಮಾತಾಡಿ ಅವಳನ್ನ ಕರ್ಕೊಂಡು ಹೋಗ್ಬಿಡು. ಸರಿ ಗೌಡ್ರೆ, ನಿಮ್ಮ ಮನೆ ಮೆಟ್ಲತ್ತಾ ಇದೆ, ಈಗ್ಲೇ ಬಂದೆ. ಅಮೇ ಬರ್ತಾನಂತೆ. ನೋಡಿ, ಅವನ್ ಬಂದ್ಮೇಲೆ ಸುಮ್ನೆ ಒಂಚೂರು ಹಿಡ್ಕಲಿ. ನೋಡಿ, ಅವನ್ ಬಂದ್ಮೇಲೆ ಸುಮ್ನೆ ಕಳಿಸ್ಬಾರ್ದು. ನೀನು ಅರ್ಥ ಆಯ್ತಾ? ಬೋರೇಗೌಡ್ರೆ. ಓ ಕಾಂತರಾಜು, ಬಾಪ ಬಾ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಅಲ್ಲ, ನನ್ನ ಹೆಂಡತಿ ನನ್ ಜೊತೆ ಬರೋಕ್ ಒಪ್ಕೊಂಡ್ಲಾ? ನಿನ್ ಹೆಂಡತಿ ನಿನ್ ಜೊತೆ ಬರಕ್ ಒಪ್ಕೋತಾ ಇಲ್ಲ, ಒಪ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಹೌದು, ಅವಳನ್ನ ಒಪ್ಸೋದಕ್ಕೆ 1 ಲೀಟರ್ ಬೆವರು ಸುರಿಸಿದೀನಿ. ಮಾಲಿನಿ ಅವ್ರೆ, ಏನ್ ಸುಳ್ಳು ಹೇಳ್ತೀರಾ ನೋಡಿ. ಸುಳ್ಳು ಅಂದ್ರೆ 1 ಲೀಟರ್ ಸುರಿಸಿಲ್ಲ, 1/4 ಲೀಟರ್ ಸುರಿಸಿರ್ಬೋದು. ಹೌದು, ನಾವೆಲ್ಲ ಇಷ್ಟ ಕಷ್ಟಪಟ್ಟ ಮೇಲೆ ನಿನ್ ಹೆಂಡತಿ ನಿನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದು. ಆದ್ರೂ ನನ್ಗೊಂದ್ ಡೌಟಾ? ನೀನೇ ಒಂದು ಡೌಟು. ಆಯ್ತು ಕೇಳಪ್ಪ. ಅವಳ ಹೊಟ್ಟೆಲಿರೋ ಮಗುಗೆ ಅಪ್ಪ ಬದ್ಮಾಶ್, ಏನ್ ಬೊಗಳ್ತಾ ಇದ್ಯೋ? ಫುಟ್ಬಾಲ್. ನನ್ನ ಹೆಂಡತಿ ಹೊಟ್ಟೆಲಿರೋ ಮಗು ಯಾರ್ದು ಅಂತ ಕೇಳ್ತಿದ್ಯಲ್ಲ, ನಿಂಗ್ ನಾಚೆ ಆಗಲ್ವೇನೋ? ಅಲ್ಲ, ಒಂದ್ ಹೆಣ್ಣನ ಏನು ಅಂತ ಅನ್ಕೊಂಡಿದ್ಯಾ? ಅವಳು ಗಂಡಸರು ಕಣ್ಣು ಕಣೋ, ಅಂತೋಳ ಮೇಲೆ ಅನುಮಾನ ಪಡ್ತಿದ್ಯಲ್ಲ. ಏನ್ ಹೇಳ್ಬೇಕು ನಿನ್ನಂತವ್ರಿಗೆ? ನನ್ ಗೊತ್ತು ಕಣೋ, ನಿನ್ ಹೆಂಡತಿನ ಕರ್ಕೊಂಡ್ ಹೋಗಿ ಅವಳಿಗೆ ಅಬಾಷನ್ ಮಾಡಿಸ್ಬೇಕು ಅನ್ನೋ ತಾನೇ ನಿನ್ ಪ್ಲಾನ್. ಆಗಲ್ಲ ಮೇಡಮ್, ನಮ್ಮಮ್ಮ ನನ್ನ ತುಂಬಾ ಒತ್ತಾಯ ಮಾಡಿದ್ರು ಮೇಡಮ್. ಏನು? ನಿಮ್ಮಮ್ಮನೂ ಒಂದ್ ಹೆಣ್ಣಾಗಿ ಹೆಣ್ಣು ಹುಟ್ಲೇಬಾರ್ದು ಅಂತ ಹೇಳ್ತಾಳಲ್ಲ, ಅವಳು ಯಾವ ಸೀಮೆ ಹೆಣ್ಣು? ನಾನು ಆಮೇಲೆ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೊಳ್ಳಲು. ಲೇ, ನನಗೆ ನಿನ್ ಕಿತ್ತೋಗಿರೋ ಪ್ಲಾನ್ಸ್ ಎಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾನೋ? ಈ ಗೌಡ್ರಿಗೆ ದುಡ್ಡು ಕೊಟ್ಟು ನೀನ್ ಏನೇನ್ ಪ್ಲಾನ್ ಮಾಡಿದ್ಯಾ ಅನ್ನೋ ಆಡಿಯೋ ರೆಕಾರ್ಡ್ ನಮ್ಮ ಹತ್ರ ಇದ್ಯಪ್ಪ. ನಿನಗೊಂದ್ ಗತಿ ಕಾಣಿಸ್ಲಿಲ್ಲ, ನೋಡ್ತಾರೆ. ಮಾಡಿ ಇನ್ಸ್ಪೆಕ್ಟರ್, ಇಡೀ ನಿಮ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಎಲ್ರನ್ನೂ ಕರ್ಸಿ. ಇವ್ನ್ ಮಾಡಿರೋ ಕೆಲ್ಸ ಎಲ್ರಿಗೂ ಗೊತ್ತಾಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ಬೇಕು. ಅದನ್ನಾದ್ರೂ ನೋಡಿ ಜನ ಎಚ್ಚೆತ್ಕೊಂಡು ಈ ತರ ಕೆಟ್ಟ ಕೆಲ್ಸನ ಮತ್ತೆ ಮಾಡಲ್ಲ. ಹೆಣ್ಣು ಭ್ರೂಣದ ಹತ್ಯೆ ಮಹಾಪಾಪ ಅಂತ ಗೊತ್ತು ತಾನೆ? ಪಾಪ ಆ ಹೆಣ್ಮಗುನ ಸಾಯ್ಸಕ್ ಹೋಗಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ನಂಥವ್ನ ಸೆಂಟ್ರಲ್ ರೋಡ್ ಅಲ್ಲಿ ನಿಲ್ಸಿ ಕಲ್ಲು ಹೊಡಿಬೇಕು.
ನಡಿಯೋ ಜೀಪತ್ ನಡಿಯೋ. ಪಲ್ಲವಿ ನನ್ನ ಕ್ಷಮಿಸ್ಬಿಡು ಪಲ್ಲವಿ. ಇಷ್ಟು ದಿನ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಿಂಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಪಲ್ಲವಿ. ಇನ್ಮೇಲೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ಕೊಂಡಿರ್ತೀನಿ ಪಲ್ಲವಿ. ನಮ್ಮಮ್ಮಂಗೆ ನೀನು ಇಷ್ಟ ಆಗಲಿಲ್ಲ ಅಂದರೆ ನಾವು ಸಪ್ರೇಟಾಗಿ ಹೋಗಿ ಚೆನ್ನಾಗಿ ಜೀವನ ಮಾಡೋಣ ಪಲ್ಲವಿ. ಪ್ಲೀಸ್ ಪಲ್ಲವಿ, ನನ್ನ ಕ್ಷಮಿಸ್ಬಿಡು ಪಲ್ಲವಿ. ಏಯ್ ನಿನ್ನ ಮಾತನ್ನ ನಾವೆಲ್ಲ ನಂಬೇಕೇನೋ? ಖಂಡಿತ ನಂಬಿಗೌಡ್ರೆ. ಹೇ ನೀನ್ ನಾಟಕ ಮಾಡ್ತಿದ್ಯಾ ಬಾರಲ್ಲೋ. ಮೇಡಮ್ ಅವ್ರ ಪ್ಲೀಸ್ ಅವ್ರನ್ನ ಬಿಟ್ಬಿಡ್ರಿ, ಅವ್ರ ಕರೆಯನ್ನು ಬದ್ಲಾಗ್ಯಾರ. ನೋಡ್ದೇನೋ ನೋಡು, ಅದಕ್ಕೆ ಹೇಳೋದು ಹೆಣ್ಣಿನ ಒಡಲು ಕರುಣೆಯ ಕಡಲು ಅಂತ. ರೀ ನೀವು ನನ್ ಕೊಲೆ ಮಾಡಕ್ ಪ್ರಯತ್ನ ಪಡಕತ್ತೀರಿ ಅಂತ ಗೊತ್ತಾತು. ಅದಕ್ಕ ಹೆದರಿ ತವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಅಲ್ಲೂ ನೀವು ನಾನು ಹುಡ್ಕೊಂಡ್ ಬಂದು ಮನ್ಯಾಗ ಎಲ್ಲಾರ್ಗು ತ್ರಾಸ್ ಕೊಡ್ತೀರಿ ಅಂತ, ಗೌಡ್ರ ಮನ್ಯಾಗ ಸೇಫ್ ಆಗಿರ್ಬೋದು ಅಂತ ಹೇಳಿ ಅವ್ರ ಹೆಂಡತಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದೆ. ಆದ್ರೆ ಇವ್ರೆಲ್ಲಾರು ನಾನು ಹೊಡೆದೋಡ್ಸಕ್ ನೋಡಿದ್ರು. ಅದಕ್ಕ ಗೌಡ್ರ ಕೂಸು ನಾನು ಹೊಟ್ಟಾಗ ಬೆಳಾಕತ್ತೈತಿ ಅಂತ ಸುಳ್ಳು ಹೇಳ್ದೆ. ಅವಾಗ ಅವ್ರು ನನ್ ಮನ್ಯಾಗ ಇಟ್ಕೊಳಕ್ ಒಪ್ಕೊಂಡ್ರು. ಆದ್ರ ಈಗ ಎಲ್ಲಾರ್ಗು ಕರೆ ಗೊತ್ತಾಗ್ಬಿಟ್ಟೈತಿ. ಪಲ್ಲು, ಬೋರೇಗೌಡ್ರು ನೀನು ಹೊಟ್ಟೆಲಿರೋ ಮಗುಗೆ ಅಪ್ಪ ಅಲ್ಲ ಅಂತ ಗೊತ್ತಿತ್ತು. ಯಾಕಂದ್ರೆ ಅವ್ರಂಥ ವ್ಯಕ್ತಿ ಅಲ್ಲ. ಅವ್ರನ್ನ ನಾನು ತುಂಬಾ ವರ್ಷದಿಂದ ನೋಡ್ತಿದ್ದೆ. ಅದಕ್ಕೆ ನಾನು ಅವ್ರಿಗೆ ದುಡ್ಡು ಕೊಟ್ಟು ನೀನು ಒಪ್ಸು ಅಂತ ಹೇಳ್ದೆ ಪಲ್ಲು. ನನ್ನ ಕಡೆಯಿಂದ ತಪ್ಪಾಯ್ತು ಪಲ್ಲು, ಇನ್ಯಾವತ್ತೂ ಆ ಥರ ನಾನು ಮಾಡಲ್ಲ. ಬಾ ಹೋಗೋಣ. ಹಲೋ, ಇನ್ಮೇಲೆ ನಿನ್ ಹೆಂಡತಿಗೆ ಯಾವುದೇ ತರ ಟಾರ್ಚರ್ ಕೊಡಲ್ಲ ಅಂತ ಮುಚ್ಚಳಿಕೆ ಪತ್ರ ಬರ್ದು ಕೊಟ್ಬಿಟ್ಟು ಹೋಗು. ಸರಿ ಮೇಡಮ್, ಬರ್ಕೊಡ್ತೀನಿ. ತಗೋ. ಹಾ ಕೂತ್ಕೋ ಬರ್ರಿ. ಬರ್ದ್ಕೊಟ್ಟಿದ್ಯಾ? ಏನಾದ್ರೂ ಬಾಲ ಬಿಚ್ಚಿದ್ರೆ ಹೋಗ್ತಾ ಇರು. ಇಲ್ಲ ಮೇಡಮ್, ಇನ್ಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಮೇಡಮ್. ನೀವೆಲ್ಲರೂ ನನ್ನ ಕಣ್ ತೆರೆಸಿದ ದೇವತೆಗಳು ಮೇಡಮ್. ಸಾಕ್ ಡವ್ ಮಾಡಿದ್ದು ಹೋಗೋ. ಧೈರ್ಯವಾಗಿ ಹೋಗು. ಏನಾದ್ರು ತೊಂದ್ರೆ ಆದ್ರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತು ತಾನೆ? ಹ್ಞೂನ್ರಿ, ಪೊಲೀಸ್ ಸ್ಟೇಷನಿಗೆ. ಪೊಲೀಸ್ ಸ್ಟೇಷನ್ಗೆಲ್ಲ ಏನು ಹೋಗ್ಬೇಡ, ಇದೇ ಮನೆಗ್ ಬಾ. ನಿನ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆಗ ಇವರೆಲ್ಲ ಸೇರ್ಕೊಂಡು ನನ್ನ ಇಲ್ಲಿಗೆ ಕರೆಸ್ತಾರೆ. ಬರ್ರಿ Very good ಹೋಗೋಣ guy. ಬರ್ರಿ. ಪೆನ್ ಕೊಟ್ಟೋಗೋ ತಗೊಳ್ಳಿ. ಇನ್ಸ್ಪೆಕ್ಟರ್ದು. ನಡ್ರಿ ತಗೊಳ್ಳಿ. ಬಾ ಅದ್ಕೆ ಹೆಂಗಿತ್ತು ನನ್ನ ಆಕ್ಟಿಂಗು? ಕಿತ್ತೋದಂಗಿತ್ತು. ಅದ್ಕೆ ಮೆತ್ತಗೆ. ಅಲ್ಲ ಅದ್ಕೆ ನೀವ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಹೆಂಗೆ? ಅಯ್ಯೋ ಅಂತದೆಲ್ಲ ಏನೂ ಇಲ್ಲ, ಇರೋ ವಿಷಯ ಹೇಳಿದೀನಿ ಅಷ್ಟೇ. ಮಿಂಚು ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದೆ. ಹೌದು ಮಿಂಚು, ನಿನ್ ಆಕ್ಟಿಂಗ್ ನನಗ್ ತುಂಬಾ ಇಷ್ಟ ಆಯ್ತು. ನಿಜ ಹೇಳು, ನನ್ನ ನೋಡಿ ತಾನೇ ನಿನ್ ಆಕ್ಟಿಂಗ್ ಕಲ್ತಿದ್ದು. ಅದ್ಕೆ ಇನ್ನು ಮೇಲೆ ಯಾರ್ಯಾರ್ದೋ ಮಾತ್ ಕೇಳ್ಕೊಂಡು ನಮ್ಮ ಅಣ್ಣನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಮ್ಮ ಅಣ್ಣ ಚಿನ್ನದಂತವನು. ಸಾಕ್ ಬಾಯ್ ಮುಚ್ಚು. ನಿಮ್ಮ ಅಣ್ಣ ಎಂತವ್ರು ಅಂತ ನಾನ್ ನಿನ್ನಿಂದ ಹೇಳ್ಸ್ಕೊಬೇಕಾಗಿಲ್ಲ. ಅವ್ರು ಚಿನ್ನದಂತವ್ರಲ್ಲ, ವಜ್ರದಂತವ್ರು. ನನ್ಗ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತು ಮಿಂಚು. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಯಾರ್ಯಾರ ಜೊತೆ ಮಾತಾಡ್ತಾರೆ ಎಲ್ಲ ನನಗ್ ಗೊತ್ತು. ಅವ್ರಿಗೆ ನಾನು ಬಹಳ ವಿಷಯದಲ್ಲಿ ಬೈದಿದ್ದೀನಿ, ಆದ್ರೆ ಈ ತರ ವಿಷಯದಲ್ಲಿ ಯಾವತ್ತೂ ಬೈದಿಲ್ಲ. ಅವ್ರ ಆತರ ತಪ್ಪು ಮಾಡಲ್ಲ ಅನ್ನೋದು ನನಗ್ ಗೊತ್ತು. ಆದ್ರೆ ಏನ್ ಮಾಡೋದು, ಒಂದೊಂದ್ಸಲ ದುಡುಕ್ ಬಿಡ್ತೀನಿ. ಆ ಪಲ್ಲವಿನೂ ಅಷ್ಟೇ, ಬಂದಿದ್ದೀನಾನೆ ಇರೋ ಸಮಸ್ಯೆನ ಹೇಳಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾನೆ ಇರ್ಲಿಲ್ಲ. ಓಹೋ ರೀ ಸಾರಿ ರೀ, ದುಡುಕ್ ಬಿಟ್ಟು ನಾನ್ ನಿಮ್ಗೆ ಬೈದ್ಬಿಟ್ಟೆ. ನಾನ್ ಎಷ್ಟೇ ಬೈದ್ರು ನೀವ್ ಅದನ್ನೆಲ್ಲ ಸಹಿಸ್ಕೋತೀರಾ, ಒಂಚೂರು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಆಕ್ಚುಲಿ ನಿಮ್ಮನ್ನ ಗಂಡ ಆಗ್ ಪಡಿಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದೀನ್ರಿ. ಅಮಿ ಫುಲ್ ರೈಸು. ನಿನ್ನಂಗೆ ಒಂದ್ 4-5 ಹುಡುಗರು ಪುಣ್ಯ ಮಾಡಿದ್ರೆ ನಾನೇ ಪುಣ್ಯವತಿ.